ಸರ್, ಜಗದೀಶ್ ಶೆಟ್ಟರ್ ಅವರು ಕಳೆದ 9 ತಿಂಗಳ ಹಿಂದೆ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಹೊತ್ತಿನಲ್ಲಿ ಪಕ್ಷ ಬಿಟ್ಟು ಹೋಗಿದ್ರು. ಇವತ್ತು ಮಾತ್ರ ಪಕ್ಷಕ್ಕೆ ಮರಳಿದ್ದಾರೆ ಸರ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅತ್ಯಂತ ಸಂತೋಷ ಆಗಿದೆ. ಉತ್ತರ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪ್ರಭಾವಿ ಕಟ್ಟಾಳು, ಜನಸಂಘದ ಕಾಲದ ಅವ್ರ ತಂದೆಯವ್ರ ಕಾಲದಿಂದ, ಶಿವಪ್ಪನವ್ರ ಕಾಲದಿಂದ, ಶಿವಪ್ಪ ಶೆಟ್ಟರ್ ಕಾಲದಿಂದ ಜನಸಂಘ ರಾಜ್ಯದಲ್ಲಿ ಜಗದೀಶ್ ಶೆಟ್ಟರ್ ಅವರು ಪ್ರತಿಪಕ್ಷದ ನಾಯಕರಾಗಿ ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿ ಸಚಿವರಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಭಾರತೀಯ ಜನತಾ ಪಾರ್ಟಿಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದರು. ಬೇರೆ ಬೇರೆ ಕಾರಣಕ್ಕೆ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದರು. ಕಳೆದ 3-4 ತಿಂಗಳಿಂದ ಜಗದೀಶ್ ಶೆಟ್ಟರು ಭಾರತೀಯ ಜನತಾ ಪಾರ್ಟಿ ಬರ್ತಾರೆ ಅಂತೇಳಿ ಚರ್ಚೆಗಳಾಗ್ತಿದ್ದು. ಜಗದೀಶ್ ಶೆಟ್ಟರ್ನ ಅನೇಕ ಬಾರಿ ನಾವು ಸಹ ಭೇಟಿ ಮಾಡಿದ್ವಿ. ಇಂದು ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಯಡಿಯೂರಪ್ಪನವರ, ರಾಜೀವ್ ಚಂದ್ರಶೇಖರ್ ಅವರ ಮತ್ತು ಅನೇಕ ಮುಖಂಡರುಗಳ ಸಾರಥ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿದೆ. ಅತ್ಯಂತ ಸಂತೋಷದಿಂದ ನಾವೆಲ್ಲ ಅವರ ಸ್ವಾಗತ ಮಾಡ್ತೀವಿ. ಇವತ್ತು ನಿನ್ನೆ ದಿವಸ DK ಶಿವಕುಮಾರ್ ಕಾಂಗ್ರೆಸ್ಸಿನ ಮುಖಂಡರುಗಳು ಹೇಳ್ತಾ ಇದ್ರು, ಜಗದೀಶ್ ಶೆಟ್ಟರು ವಾಪಸ್ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಲ್ಲ ಅಂತ ಹೇಳ್ತಾ ಇದ್ರು. ನಮಗೆ ನಂಬಿಕೆ ವಿಶ್ವಾಸ ಇತ್ತು ಸೇರ್ಪಡೆ ಆಗ್ತಾರೆ ಅಂತ ಹೇಳಿ. ನೋಡಿ, ಅದನ್ನ ಈಗ ಕಾರಣಗಳು ಹುಡುಕಕ್ಕೆ ಸಮಯ ಇಲ್ಲ. ನಮ್ಮ ಮುಂದಿನ ಗುರಿ ಲೋಕಸಭೆ ಚುನಾವಣೆಯಲ್ಲಿ 28ಕ್ಕೆ 28 ನಾವು ಗೆಲ್ಲಬೇಕು, ಅದು ನಮ್ಮ ಗುರಿ. ಈಗೇನು ಕೆಲವರು ಇನ್ನೂ ಕಾಂಗ್ರೆಸ್ ಸೇರ್ಪಡೆ ಅವರೆಲ್ಲ ವಾಪಸ್ ಬರ್ಬೋದು ವಿಶ್ವಾಸ ನಮಗಿದೆ. ಇವತ್ತು ಕಾಂಗ್ರೆಸ್ ನಿನ್ನೆ DK ಶಿವಕುಮಾರ್ ಕೆಲವರು ಹೇಳ್ತಾ ಇದ್ರು, ಜಗದೀಶ್ ಶೆಟ್ಟರ್ ಯಾವುದೇ ಕಾರಣಕ್ಕೂ BJP ಮರಳಲ್ಲ ಅಂತ ಹೇಳಿದ್ರು. ನಮಗೆ ವಿಶ್ವಾಸ ಇತ್ತು ಬರ್ತಾರೆ ಅಂತೇಳಿ. ಇವತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಶಕ್ತಿ ಬಂದಿದೆ. ಅವರಿಂದ ಒಟ್ಟಾಗಿ ಒಂದಾಗಿ 28 ಸ್ಥಾನ ಗೆಲ್ಲಬೇಕು. ಮತ್ತು ನರೇಂದ್ರ ಮೋದಿಯವರು ಈ ದೇಶದಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕಂತೇಳಿ ಎಲ್ಲ ಭಾರತೀಯರ ಅಪೇಕ್ಷೆ ಇದೆ. ಅಪೇಕ್ಷೆಯಂತೆ 100ಕ್ಕೆ 100 ಸೂರ್ಯ ಚಂದ್ರ ಎಷ್ಟು ಸತ್ಯನೋ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಅಷ್ಟೇ ಸತ್ಯ. ನೋಡಿ, INDA ಒಕ್ಕೂಟದಿಂದ ಈಗಾಗಲೇ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ, 42 ಕ್ಷೇತ್ರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಾವು ಕಾಂಗ್ರೆಸ್ ಜೊತೆ ವಿಲೀನ ಇಲ್ಲ, ಅಲ್ಲ ಇದು ಕಾಂಗ್ರೆಸ್ ಜೊತೆಗೆ ಚರ್ಚೆ ಇಲ್ಲ, ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಪಂಜಾಬಿನ ಮುಖ್ಯಮಂತ್ರಿನೂ ಹೇಳಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ಈಗಾಗಲೇ INDA ಚೂರು ಚೂರಾಗಿದೆ. ನರೇಂದ್ರ ಮೋದಿಯವರ ಒಂದು ಚಾಣಕ್ಷತನ, ಅವರ ಒಂದು ಇರ್ತಕ್ಕಂಥ ದಿವ್ಯ ಶಕ್ತಿ. ಈ ವೀರಪ್ಪ ಮೊಯ್ಲಿ ಯಾವ ರೀತಿ ಟೀಕೆ ಮಾಡಿದ್ರು ನೋಡಿದ್ರಿ. ಉಪವಾಸ ಇದ್ರ, ಆಚರಿಸಿದ್ರ, ಅಂದ್ರೆ ವಿಕೃತ ಮನಸ್ಸಿನವರು. ನಿಮ್ಮಂಥವ್ರು ಏನೂ ಮಾಡೋಕ್ಕಲ್ಲ. ಹಿಂದೆ ನರೇಂದ್ರ ಮೋದಿಯವರ ಚಾಯ್ ವಾಲ ಅಂತ ಟೀಕೆ ಮಾಡಿದರು. ಇಡೀ ದೇಶದ ಜನ ಚಾಯ್ ಹಾಕಿ ಜನರಿಗೆ ಉಚಿತವಾಗಿ ಕೊಟ್ಟರು ಪ್ರಧಾನಮಂತ್ರಿಗಳಾದ್ರು. ಇವರೆಷ್ಟು ಟೀಕೆ ಮಾಡ್ತಾರೆ. ಯಾವುದೋ ಲೋಕಸಭೆ ಮೇಲೆ ಕಣ್ಣಿಟ್ಟು ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ವೀರಪ್ಪ ಮೊಯ್ಲಿ ಈಗಾಗಲೇ ಹರಿಪ್ರಸಾದ್ ಇರ್ಬೋದು, ವೀರಪ್ಪ ಮೊಯ್ಲಿ ಅವ್ರ ಸೌಕಲ್ ನಾಣ್ಯಗಳು. ಆ ಸೌಕಲ್ ನಾಣ್ಯ ಅವತ್ತು ಚಾಲ್ತಿ ಆಗಲ್ಲ. ಇವತ್ತು ಜಗದೀಶ್ ಶೆಟ್ಟರ್ ಸೇರ್ಪಡೆ ಅತ್ಯಂತ ಸಂತೋಷ ಆಗಿದೆ. ನಾವು ಸ್ವಾಗತ ಮಾಡ್ತೀವಿ ಈ ಸಂದರ್ಭದಲ್ಲಿ. ಚುನಾವಣೆಯನ್ನು ನಿಲ್ತಾರ, ಆಮೇಲೆ ಇನ್ನೂ ಯಾರಾದ್ರೂ ಬರೋಂಥವ್ರು ಇದ್ದಾರೆ? ಈಗ ಚುನಾವಣೆ ಸ್ಪರ್ಧೆ ಮಾಡಬೇಕು ಬೇಡ ಅಂತೇಳಿ ಜಗದೀಶ್ ಶೆಟ್ಟರು ಮತ್ತು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡಿದರೆ, ಚರ್ಚೆ ಮಾಡಿದರೆ ಅಂತ ನಿಮಗೆ ಮಾಹಿತಿ ಇಲ್ಲ. ಬಹುಶಃ ಕರ್ನಾಟಕ ಬಂದಾದಮೇಲೆ ಎಲ್ಲವೂ ಗೊತ್ತಾಗುತ್ತೆ. ಅದು ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯದ ಅಧ್ಯಕ್ಷರು ಯಡಿಯೂರಪ್ಪನವರ, ಜಗದೀಶ್ ಶೆಟ್ಟರ್ ಅಂತಿಮ ತೀರ್ಮಾನ. ಆ ತೀರ್ಮಾನಕ್ಕೆ ಏನು ತೀರ್ಮಾನ ಆಗುತ್ತೆ ನಾವೆಲ್ಲ ಸ್ವಾಗತ ಮಾಡ್ತೀವಿ. ಕಾಂಗ್ರೆಸ್ನ ಆಪರೇಷನ್ ಉಲ್ಟಾ ಆಗ್ತಾ ಇದೆ. 100ಕ್ಕೆ 100 ಅನೇಕ ಬಾರಿ ಹೇಳಿದ್ದೆ ನಾನು. ಲೋಕಸಭೆ ಎಲೆಕ್ಷನ್ ಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಸ್ವಯಂಕೃತ ಅಪರಾಧದಿಂದ, ಹಿಂದೂ ವಿರೋಧಿ ಧೋರಣೆಯಿಂದ, ರೈತರ ಶಾಪ, ಕರಸೇವಕರ ಶಾಪ, ಶ್ರೀರಾಮನ ಶಾಪ ಮತ್ತು ಮಹಿಳೆಯರ ಶಾಪದಿಂದ ಸರ್ಕಾರ 100ಕ್ಕೆ 100 ಪತನ ಆಗುತ್ತೆ. ಕಾಂಗ್ರೆಸ್ ಇವರಿಗೆ ದುರಂಕಾರ, ಸರ್ವಾಧಿಕಾರ, ಸಿದ್ದರಾಮಯ್ಯ ನಡವಳಿಕೆಗಳು, DK ಶಿವಕುಮಾರ್ ಹೇಳಿಕೆಗಳು ಮತ್ತು ಕಾಂಗ್ರೆಸ್ಸಿನ ಅನೇಕ ಸಚಿವರು ಶ್ರೀರಾಮನ ಬಗ್ಗೆ ಟೀಕೆ ಮಾಡ್ತಾರೆ, ರೈತರ ಬಗ್ಗೆ ಇಲ್ಲ ಸಲ್ಲ ಆರೋಪ ಮಾಡ್ತಾರೆ. ಖಂಡಿತ ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಆಪತ್ತು ಕಾಡಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು. ಬಗ್ಗೆ ಟೀಕೆ ಮಾಡ್ತಾರೆ, ರೈತರ ಬಗ್ಗೆ ಇಲ್ಲ ಸಲ್ಲ ಆರೋಪ ಮಾಡ್ತಾರೆ. ಖಂಡಿತ ಈ ರಾಜ್ಯದಲ್ಲಿ
ಕಾಂಗ್ರೆಸ್ಗೆ ಆಪತ್ತು ಕಾಡಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು.